ಹಾಯ್ ಆಲ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಚಟ್ನಿ ಪುಡಿ ರೆಸಿಪಿ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ. ಇವತ್ತು ಚಟ್ನಿ ಪುಡಿ ಮಾಡೋಣ ಅಂದ್ಬಿಟ್ಟು ಚಟ್ನಿ ಪುಡಿ, ಕಡಲೆಬೇಳೆ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿವಸ ಆಗಿತ್ತು, ನಮ್ಮ ಮನೇಲೂ ಖಾಲಿಯಾಗಿ ಚಟ್ನಿ ಪುಡಿ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಇತ್ತು ಅಂದ್ಬಿಟ್ಟು ಚಟ್ನಿ ಪುಡಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮಮ್ಮ ಹೇಗೆ ಮಾಡ್ತಿದ್ರು, ಸೊ ಅದೇ ರೀತಿಯಲ್ಲೇ ನಾನು ಟ್ರೈ ಮಾಡ್ತಿದ್ದೀನಿ ಚಟ್ನಿ ಪುಡಿನ. ಫಸ್ಟ್ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಲೋಟದಷ್ಟು ಕಡಲೆಬೇಳೆನ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅದು ಗಮ್ ಅಂತ ವಾಸನೆ ಬರಬೇಕು, ಮತ್ತು ಕಲರ್ ಚೇಂಜ್ ಆಗುತ್ತೆ. ಅದು ಅಲ್ಲಿ ತನಕ ಹುರಿಬೇಕು. ಒಂದು 5-10 ನಿಮಿಷ ಹುರಿದು ಆಮೇಲೆ ಅದನ್ನು ಎತ್ತಿಟ್ಕೊಳ್ಳೋದು. ನೋಡಿ, ಇದಾಗಿದೆ ಇವಾಗ. ಆಲ್ಮೋಸ್ಟ್ ಸ್ವಲ್ಪ ಕೆಂಪಗೆ ಬರ್ತಿದೆ ನೋಡಿ. ಕಲರ್ ಚೇಂಜ್ ಆಗುತ್ತೆ ಮತ್ತು ವಾಸನೆ ಬರುತ್ತೆ ನಿಮಗೆ ಕಡಲೆಬೇಳೆ, ಆವಾಗ ಗೊತ್ತಾಗುತ್ತೆ ಹುರಿದಿರೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದೊಂದು ಬೇಸನ್ಗೋ ಅಥವಾ ಒಂದು ತಟ್ಟೆಗೋ ಟ್ರಾನ್ಸ್ಫರ್ ಮಾಡಿ ಅದು ಆರೋ ತನಕ ಬಿಡಬೇಕು. ಸೊ ಇದನ್ನು ತೆಗೆದು ಒಂದು ಕಡೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲೆಗೆ ಉದ್ದಿನಬೇಳೆ, 1 ಲೋಟ ಕಡಲೆಬೇಳೆ ತೊಗೊಂಡ್ರೆ ಒಂದು ಮುಕ್ಕಾಲು ಲೋಟಕ್ಕಿಂತ ಕಡಿಮೆ ಉದ್ದಿನಬೇಳೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಹುರಿಬೇಕು. ನಾನು ಸಿಮ್ಮಲ್ಲೇ ಹುರ್ಕೊತಾ ಇದ್ದೀನಿ, ನಾನೇನು ಹೈ ಫ್ಲೇಮಲ್ಲಿ ಮಾಡಿಲ್ಲ. ಉದ್ದಿನಬೇಳೆ ಬೇಗ ಆಗಿಬಿಡುತ್ತೆ, ಅದಕ್ಕೆ ಕೈ ಆಡಿಸ್ತಾನೇ ಇರಬೇಕು. ಈ ಚಟ್ನಿ ಪುಡಿ ಒಂದು ಇದ್ಬಿಟ್ರೆ ಮನೇಲಿ ಎಲ್ಲದಕ್ಕೂ ನೆಂಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅನ್ನಕ್ಕೆ, ಮೊಸರನ್ನಕ್ಕೆ, ಸಾರನ್ನಕ್ಕೆ ಮತ್ತು ದೋಸೆಗೆ ಎಲ್ಲದಕ್ಕೂ ಯೂಸ್ ಆಗಿಬಿಡುತ್ತೆ ನೋಡಿ. ಸೊ ಇದಾಗಿದೆ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಒಂದು 15 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಿಕ್ಕಿದ್ದು ಒಂದು ಹಿಡಿಗಿನ್ನ ಸ್ವಲ್ಪ ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ.